Good morning, my dear students. Today, class 6th science chapter, 5th chapter, separation of substance. 6ನೇ ತರಗತಿಯ 5ನೇ ಪಾಠ ಆಗಿರತಕ್ಕಂತಹ ಸಪರೇಷನ್ ಆಫ್ ಸಬ್ಸ್ಟೆನ್ಸ್. ಇದರಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, ಈಗ ಸಪರೇಷನ್ ಆಫ್ ಸಬ್ಸ್ಟೆನ್ಸಸ್. ಸಬ್ಸ್ಟೆನ್ಸಸ್ ಅಂದ್ರೆ ವಸ್ತುಗಳು, ಅಥವಾ ನಾವ್ ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರು ತಗೊಳ್ರಪ್ಪ ಸಪರೇಟ್ ಮಾಡ್ತೀರಾ ಅಂತ ಹೇಳ್ತೀವಿ. ಈಗ ನೋಡ್ರಿ ನಿಮ್ ಕ್ಲಾಸಸ್ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವೆಲ್ಲ ಸಪರೇಟ್ ಮಾಡಿದ್ವಿ. ಓಕೆ, ತರಗತಿಗಳು ಬೇರೆ ಬೇರೆ ಅದಾವ, ಕ್ಲಾಸಸ್ನು ಕೂಡ ಬೇರೆ ಬೇರೆ ಅದಾವ. ಅದೇ ರೀತಿ ನಿಮ್ಮ ಮನೆಯಲ್ಲಿ ನೀವು ಏನ್ ಸಪರೇಟ್ ಮಾಡಿರ್ತೀರಾ ಆ ರೀತಿ ಸಪರೇಷನ್ ಆಫ್ ದ ಸಬ್ಸ್ಟೆನ್ಸಸ್ ಅಂತ ಒಂದು ಪಾಠ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ರು ನಮ್ಮ ವಾಟ್ ಆರ್ ದ ಪಾಯಿಂಟ್ಸ್ ಆರ್ ಗಿವನ್ ಇನ್ ದಿಸ್ ಚಾಪ್ಟರ್ ಮೀನ್ಸ್, ನೋಡ್ರಿ ಇವಾಗ ನೀವು ಟೀ ಮಾಡ್ತಿರ್ತೀರ, ಒಂದಲ್ಲಿ ಡೈಗ್ರಾಮ್ ಅಲ್ಲಿ ಕೊಟ್ಟಿದಾರ. ಟೀ ಲೀವ್ಸ್ ಆರ್ ಸಪರೇಟೆಡ್ ಫ್ರಮ್ ದ ಲಿಕ್ವಿಡ್ ವಿತ್ ಎ ಸ್ಟ್ರೈನರ್ ವೈಲ್ ಪ್ರಿಪೇರಿಂಗ್ ದ ಟೀ. ನೀವು ಟೀ ಮಾಡ್ಬೇಕಂದ್ರೆ ಟೀ ಲೀವ್ಸ್ ಗಳನ್ನ ಏನ್ ಮಾಡ್ತೀರಾ, ನೀವು ಈಗ ಚಾಪಡಿಗಳನ್ನ ಚಾಪಡಿನ ಸೋಸ್ತಿರಲ್ಲ ಅದೇ ರೀತಿ ನೀವು ಟೀ ಮಾಡ್ತೀರಾ. ಓಕೆ, ದಟ್ ಈಸ್ ಸಪರೇಷನ್. ನಮ್ಗೆ ಲಾಸ್ಟ್ ಏನ್ ಉಳಿತೈತಿ, ಕೇವಲ ಟೀ ಅಷ್ಟೇ ಉಳಿತೈತಿ. ಫಿಲ್ಟರ್ ಆಗಿರ್ತಕ್ಕಂಥ ಟೀ ನಮ್ಗೆ ಕೆಳಗಡೆ ಒಂದು ಗ್ಲಾಸ್ ಅಲ್ಲಿ ನಮ್ಗೆ ಉಳಿತೈತಿ. ಪ್ಯೂರ್ ಆಗಿರ್ತಕ್ಕಂಥ ನೀವು ಟೀ ಅನ್ನ ನೀವೇನ್ ಮಾಡ್ತೀರಾ, ಕುಡಿತೀರಾ. ಸೊ ದಿಸ್ ಇಸ್ ದ ಸಪರೇಷನ್ ಆಫ್ ದ ಸಬ್ಸ್ಟೆನ್ಸಸ್. ನೆಕ್ಸ್ಟ್, grain is separated from the stacks while harvesting, and the milk or curd is churned to separate the butter, as we learn in chapter 3rd. Begin, cotton separates seeds from the fiber. ನೋಡ್ರಿ, ಹತ್ತಿಯನ್ನು ಕೂಡ ನಾವು ಏನ್ ಮಾಡ್ತೀವಿ, ಆ ಒಂದು ಹತ್ತಿ ನೂಲನ್ನು ನಾವು ತೆಗಿತೀವಲ್ಲ ಅದನ್ನು ಕೂಡ ನಾವು ಏನ್ ಮಾಡ್ತೀವಿ, ಆ ಕಾಳಿನಿಂದ ಸಪರೇಟ್ ಮಾಡ್ತೀವಿ. ಸೊ ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಫಾರ್ ದ ಸಪರೇಷನ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಮತ್ತೇನ್ ಕೊಟ್ಟಿದ್ದಾರೆ ಅಂದ್ರೆ ಪಾಯಿಂಟ್ಸ್. ಸೊ ದಾಲಿಯಾ ಅಂಡ್ ಪೋಹಾ ಈಟನ್ ಸಾಲ್ಟೆಡ್, ಪರ್ಹ್ಯಾಪ್ಸ್ ಯು ಮ್ಯಾಟರ್ the chilies in it, you may have the carefully taken them out before eating. Suppose you are given basket containing mangoes and guavas and asked to separate them. What did you do? Pick out the kind and place them in a separate container. Right, ನೋಡ್ರಿ, ನಿಮ್ಗೆ ಈಗ ಚಿಕ್ಕು ಮತ್ತೆ ಮ್ಯಾಂಗೋ ಕೊಟ್ಟಿರ್ತಾರಂತ ಮಾವಿನ ಹಣ್ಣುಗಳನ್ನ ಒಂದು ಸಪರೇಟ್ ಮಾಡಿ ನಮ್ ಕೈ ಕೊಡ್ರಿ ನೀವು ಅಂತ ನಾವು ಏನಾದ್ರು ಕೇಳಿದ್ರಪ್ಪ ಅಂದ್ರೆ ಯು ವಿಲ್ ಸಪರೇಟ್ ಅಂಡ್ ಗಿವ್ ಮಿ. ಓಕೆ, ನೀವು ನಮ್ಗೆ ಏನ್ ಮಾಡ್ತೀರಾ, ಒಂದು ಬಾಸ್ಕೆಟ್ ಅಲ್ಲೇ ಸಪರೇಟ್ ಮಾಡಿ ಈಗ ಕೊಡ್ತೀರಾ. ಸೊ ಈ ರೀತಿ ಆ ಒಂದು ಸಬ್ಸ್ಟೆನ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಸಪರೇಷನ್ ಮಾಡ್ತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಸಪರೇಷನ್. ಸಪರೇಷನ್ ಅಂದ್ರೆ ಬೇರ್ಪಡಿಸುವುದು, ಏನಂತ ಕರಿತೀವಿ ನಾವು, ಬೇರ್ಪಡಿಸುವುದು. ಓಕೆ, ನೆಕ್ಸ್ಟ್, ವೈ ಡು ವಿ ಸಪರೇಟ್ ಸಬ್ಸ್ಟೆನ್ಸ್? ಒಂದು ಕ್ವಶನ್ ಕೊಟ್ಟಿದ್ದಾರೆ, ಯಾಕೆ ನಾವು ಸಪರೇಷನ್ ಮಾಡಬೇಕು, ಸಪರೇಷನ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಓಕೆ ಸರ್, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಅಕ್ಕಿಯಲ್ಲಿ ಹೊಲಸಿರುತ್ತೆ, ಅಕ್ಕಿಯಲ್ಲಿ ಹಳ್ಳು ಬಿದ್ದಿರ್ತವು. ಓಕೆ, ನೀವು ಒಂದು ಸಪರೇಟ್ ಮಾಡಕ್ ಹೋಗ್ಬೇಡ್ರಿ, ಹಂಗೆ ಊಟ ಮಾಡ್ರಿ. ಊಟ ಮಾಡ್ತೀರಾ? ನೋ. ಸೊ ಯು ವಿಲ್ ನಾಟ್ ಈಟ್. ಓಕೆ, ಯು ವಿಲ್ ನಾಟ್ ಈಟ್, ನೀವು ಊಟ ಮಾಡಂಗಿಲ್ಲ. ಸೊ ಅದ್ರ ಸಲುವಾಗಿ ಅಕ್ಕಿಯಲ್ಲಿ ಬಿದ್ದಿರ್ತಕ್ಕಂತ ಒಂದು ಸ್ಟೋನ್ ಗಳನ್ನ, ಕಲ್ಲುಗಳನ್ನ ನೀವೇನ್ ಮಾಡ್ತೀರಿ, ಆ ಒಂದು ವಾಶ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ರೈಸ್ ಅನ್ನ ಹಾಕ್ತಿರಿ. ಯಾವುದೇ ಒಂದು ತಿಂತಕ್ಕಂತ ಆಹಾರ ಪದಾರ್ಥಗಳಿಗೆ ವಾಟ್ ಎವರ್ ಯು ಶುಡ್ ಬಿ ಈಟ್ ಇನ್ ಯುವರ್ ಹೋಮ್, ಯು ಶುಡ್ ಬಿ ಸಪರೇಟೆಡ್ ಬಿಫೋರ್ ಇಟ್. ಯು ಹ್ಯಾವ್ ಟು ಬಾಯ್ಲ್ ದಟ್ ಮಟೀರಿಯಲ್. ಓಕೆ, ನೀವೇನ್ ಮಾಡ್ತೀರಾ, ಆ ಒಂದು ಬಾಯ್ಲ್ ಮಾಡೋಕ್ಕಿಂತ ಮುಂಚೆ ಅಥವಾ ಅನ್ನ ಅಥವಾ ಯಾವ್ದಾದ್ರು ಮಾಡೋದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ, ಅವ್ನ ಕ್ಲೀನ್ ಮಾಡಿ ಆಮೇಲೆ ಆ ಒಂದು ಊಟವನ್ನ, ಆಹಾರವನ್ನ ತಯಾರು ಮಾಡ್ತೀರಾ. ಸೊ ನೋಡ್ರಿ, ಪರ್ಪೋಸ್ ಆಫ್ ವಿಚ್ ವಿ ಡು ಸಪರೇಷನ್ ಪ್ರಾಸೆಸ್, ಸಪರೇಷನ್ ಆಫ್ ಸ್ಟೋನ್ ಫ್ರಮ್ ದ ರೈಸ್. ಆ ಒಂದು ಅಕ್ಕಿಯಿಂದ ನೀವೇನ್ ಮಾಡ್ತೀರಾ, ಒಂದು ಹಳ್ಳುಗಳನ್ನ ತೆಗಿತೀರಾ. ಯಾಕೆ ತೆಗಿತೀರಾ? ಪರ್ಪೋಸ್ ಏನ್ ಅದರದ್ದು ಉದ್ದೇಶ? ಟು ಸಪರೇಟ್ ಟೂ ಡಿಫರೆಂಟ್ ಬಟ್ ಯೂಸ್ಫುಲ್ ಕಾಂಪೋನೆಂಟ್ಸ್. ನೋಡ್ರಿ, ಅದನ್ನ ಹೊಲಸು ಇದ್ದಿರ್ತಕ್ಕಂಥ ವಸ್ತುಗಳನ್ನ ತೆಗೆದು ಯೂಸ್ಫುಲ್ ಇರ್ತಕ್ಕಂಥ ವಸ್ತುಗಳನ್ನ ನಾವೇನ್ ಮಾಡ್ತೀವಿ, ಆಹಾರ ತಯಾರು ಮಾಡ್ಲಿಕ್ಕೆ ತಗೊಳ್ತೀವಿ. ದಿಸ್ ಇಸ್ ದ ಪರ್ಪೋಸ್. ಅಂಡ್ ವಾಟ್ ಟು ಡೂ ವಿತ್ ದ ಸಪರೇಟೆಡ್ ಕಾಂಪೋನೆಂಟ್ಸ್? ನೀವೇನ್ ಮಾಡ್ತೀರಾ? ವಿ ಥ್ರೋ ಅವೇ ದ ಸಾಲಿಡ್ ಕಾಂಪೋನೆಂಟ್ಸ್. ಏನ್ ಮಾಡ್ತೀರಾ ನೀವು? ಸ್ಟೋನ್ ಗಳನ್ನ ಮತ್ತೆ ಅದರಲ್ಲಿ ಹಾಕ್ತೀರಾ? ಇಲ್ಲ, ನೋ. ಸೊ ಒಂದು ಹೊಲಸಾಗಿರ್ತಕ್ಕಂಥ ವಸ್ತುಗಳನ್ನ ಏನ್ ಮಾಡ್ತೀರಾ, ಎಸಿತೀರಾ, ಥ್ರೋ ಅವೇ. ನೆಕ್ಸ್ಟ್, ಸೊ ದೀಸ್ ಆರ್ ದ ಸಮ್ ಎಕ್ಸಾಂಪಲ್. ಕೆಳಗಡೆ ಒಂದು ಟೀ ಮಾಡೋದೊಂದು ಕೊಟ್ಟಿದ್ದಾರೆ, ಮಿಲ್ಕ್ ಅನ್ನ ಯಾವ ರೀತಿ ನಾವು ಮೊಸರಿಂದ ತೆಗೆದ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಸಮ್ ಎಕ್ಸಾಂಪಲ್, ಸಪರೇಷನ್ ಎಕ್ಸಾಂಪಲ್, ಅದು ಕೂಡ ಇವೆರಡು ಎಕ್ಸಾಂಪಲ್ ನೀವು ನೋಟ್ ಮಾಡ್ಕೊಳ್ರಿ. ಅಂಡ್ ನೆಕ್ಸ್ಟ್ ಒನ್, we see that before we see the substance, we need a separate harmful or non-useful substance that may be mixed with it. Sometimes we separate even useful components if we need to use the
separately. The substance to be separated may be particularly of different sizes or materials. These may be solids, liquids, or even gaseous. So how we separate substance mixed together if they have so many different properties? ನೋಡ್ರಿ ಅವರೊಂದು ಈಗ ನೋಡ್ರಿ ಒಂದು ಕಲ್ಲಿನಲ್ಲಿ ನೀವೇನ್ ಮಾಡಿದ್ರಿ ಹಳ್ಳುಗಳಿತ್ತು, ಸೊ ದಟ್ ಈಸ್ ಎ ಸಾಲಿಡ್ ಸಬ್ಸ್ಟೆನ್ಸ್. ಅದನ್ನ ನೀವು ಸಪರೇಟ್ ಮಾಡ್ರಿ. ಅದು ಲಿಕ್ವಿಡ್ ಆದ್ರೂ ಆಗಿರ್ಬೋದು ಅಥವಾ ಗ್ಯಾಸಿಯಸ್ ಆದ್ರೂ ಆಗಿರ್ಬೋದು. ಸೊ ನಾನ್ ಯೂಸ್ಫುಲ್ ಮಟೀರಿಯಲ್ ಶುಡ್ ಬಿ ರಿಮೂವ್ ಫ್ರಮ್ that material, that substances. Okay, then it will become the useful components. ಈ ರೀತಿ ಒಂದು ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಮೆಥಡ್ಸ್ ಆಫ್ ಸಪರೇಷನ್. ಯಾವ್ಯಾವ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತಾರೆ ನೋಡ್ರಿ, ಒಂದಷ್ಟು ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾರೆ. ಫಿಸಿಕಲ್ ಮೆಥಡ್, ಈ ಫಾರ್ ಎಕ್ಸಾಂಪಲ್ ಗೋಧಿಯಲ್ಲಿ, ಅಕ್ಕಿಯಲ್ಲಿ, ನೀವು ಯಾವುದೋ ತಿಂತಕ್ಕಂಥ ಆಹಾರದಲ್ಲಿ ಕೆಲವೊಂದಿಷ್ಟು ಹೊಲಸುಗಳು ಬಿದ್ದಿರ್ತೈತಿ, ಕಲ್ಲು ಬಿದ್ದಿರ್ತೈತಿ, ಕಸ ಬಿದ್ದಿರ್ತೈತಿ, ಕಡ್ಡಿ ಬಿದ್ದಿರ್ತೈತಿ, ಆಮೇಲೆ ಸಣ್ಣ ಸಣ್ಣ ಕಲ್ಲು ಪೀಸ್ಗಳು ಬಿದ್ದಿರ್ತಾವು, ಹೌದಾ? ಸೊ ಬ್ಯಾಂಗಲ್ಸ್ ಚೂರ್ಗಳು ಬಿದ್ದಿರ್ತಾವು. ಇವನ್ನೆಲ್ಲ ನೀವು ಏನ್ ದೊಡ್ಡ ದೊಡ್ಡ ಮಷಿನ್ ತಗೊಂಡ್ ಬಂದು ಏನಾದ್ರು ಸಪರೇಟ್ ಮಾಡ್ತೀರಾ? ನೋ. ಸೊ ಯು ಶುಡ್ ಬಿ ಹ್ಯಾಂಡ್ ಪಿಕ್ಕಿಂಗ್. ಸೊ ನೋಡ್ರಿ, ಇಲ್ಲೊಂದು ಪ್ರೊಸೆಸ್ ಕೊಟ್ಟಿದ್ದಾರೆ. ದ ಮೆಥಡ್ ಆಫ್ ಹ್ಯಾಂಡ್ ಪಿಕ್ಕಿಂಗ್ ಕ್ಯಾನ್ ಬಿ ಯೂಸ್ ಟು ಸಪರೇಟ್ಲಿ ಸ್ಲೈಟ್ಲಿ ಲಾರ್ಜರ್ impurities like the pieces of dirt, stone and husk from the wheat, rice or pulses. ನೋಡ್ರಿ, ಕಾಳುಗಳಲ್ಲಿ, ಧಾನ್ಯಗಳಲ್ಲಿ ಒಂದು ಕೈಯಿಂದ ತೆಗೆಯೋದು. ಹ್ಯಾಂಡ್ ಪಿಕ್ಕಿಂಗ್ ಅಂದ್ರೆ ಕೈಯಿಂದ ತೆಗೆಯೋದನ್ನ ನೀವೇನ್ ಮಾಡ್ತೀರಿ, ನಾರ್ಮಲ್ ಆಗಿ ಯೂಸ್ ಮಾಡ್ತೀರಾ. ಸೊ ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ಹ್ಯಾಂಡ್ ಪಿಕ್ಕಿಂಗ್. ಸೊ ದಿಸ್ ಇಸ್ ದ ಫಿಸಿಕಲ್ ಮೆಥಡ್. ಸೋ ಮೆನಿ ಇಂಪ್ಯೂರಿಟೀಸ್ ಆರ್ ರಿಮೂವ್ಡ್ ಫ್ರಮ್ ದಟ್ ಸಬ್ಸ್ಟೆನ್ಸ್. ಓಕೆ, ನೀವು ಮನೆಯಲ್ಲಿ ಇದನ್ನೆಲ್ಲ ನೀವು ಆಲ್ರೆಡಿ ಏನ್ ಮಾಡಿರ್ತೀರಾ, ಅಬ್ಸರ್ವ್ ಮಾಡಿರ್ತೀರಾ. ಇದಕ್ಕೆ ನಾವೇನಂತ ಕರಿತೀವಿ, ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಬ್ಬನು ಒಂದು ಪ್ಲೇಟ್ ಅಲ್ಲಿ ಒಂದು ಕೆಳಗಡೆ ರಾಶಿ ಹಾಕೊಂಡು ಏನ್ ಮಾಡ್ತಾ ಇದ್ದಾನೆ, ಅವನು ಕೈಯಿಂದ ತೆಗಿತಾ ಇದ್ದಾನೆ. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಹ್ಯಾಂಡ್ ಪಿಕ್ಕಿಂಗ್. ನೆಕ್ಸ್ಟ್ ಥ್ರೆಶಿಂಗ್. ಥ್ರೆಶಿಂಗ್ ಅಂದ್ರೆ ಯು ಶುಡ್ ಹ್ಯಾವ್ ಸೀನ್ ದ ಬಂಡಲ್ಸ್ ಆಫ್ ವೀಟ್ ಆರ್ ಪ್ಯಾಡಿ ಸ್ಟಾಕ್ಸ್ ಲೈಂಗ್ ಫೀಲ್ಡ್ಸ್ ಆಫ್ಟರ್ ಹಾರ್ವೆಸ್ಟಿಂಗ್. ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಥ್ರೆಶಿಂಗ್ ಅಂದ್ರೆ ಏನಂತ ಹೇಳಿ, ಹಾರ್ವೆಸ್ಟಿಂಗ್ ಕ್ರಾಪ್ ಸ್ಟಾಕ್ಸ್ ಆರ್ ಡ್ರೈಡ್ ದ ಸನ್ ಬಿಫೋರ್ ದ ಗ್ರೇನ್ ಇಸ್ ಸಪರೇಟೆಡ್ ಫ್ರಮ್ ದೆಮ್. Each stalk has many grain seeds attached to it. Imagine the number of grain seeds in hundreds of bundles stalk lying in the field. How does the farmer separate grain seeds from those bundles of the stack? ನೋಡ್ರಿ, ಆ ಒಂದು ರೈತ ಏನ್ ಮಾಡಿದ, ಆ ಒಂದು ರಾಶಿಯನ್ನ ತೆಗೆದುಕೊಂಡು ಬಂದು ಅಲ್ಲಿ ಈಗ ಭತ್ತದ ರಾಶಿಗಳನ್ನ ಹಾಕಿದ. ಆ ಭತ್ತದ ರಾಶಿಗಳನ್ನ ಹಾಕಿ ಯಾವ ರೀತಿ ಅವನ ಬಂಡಲ್ಸ್ ಗಳ ಒಂದು ಸ್ಟ್ಯಾಕ್ಸ್ ಗಳನ್ನ ಅವನು ಹೆಂಗೆ ರಿಮೂವ್ ಮಾಡ್ತಾನೆ, ಅದು ಸಾಧ್ಯನೇ? ಏನಾದ್ರು ಆಗಂಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ರೋಡ್ಗಳಲ್ಲಿ ಹಾಕಿರ್ತಾರೆ. ನೋಡ್ರಿ, ನೀವು ರೋಡ್ಗಳಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ. ಒನ್ ಮೇ ಪ್ಲಕ್ ಮ್ಯಾಂಗೋಸ್ ಗೋವಾ ಫ್ರಮ್ ದ ಟ್ರೀ ಬಟ್ ದ ಗ್ರೇನ್ ಸೀಡ್ಸ್ ಆರ್ ಮಚ್ ಸ್ಮಾಲರ್ ದನ್ ದ ಮ್ಯಾಂಗೋಸ್ ಆರ್ ಗೋವಾ. ಸೊ ಪ್ಲಕಿಂಗ್ ದಟ್ ಫ್ರಮ್ ದರ್ ಸ್ಟಾಕ್ಸ್ ವುಡ್ ಬಿ ದ ಇಂಪಾಸಿಬಲ್. ಹೌ ಡಸ್ ಒನ್ ಸಪರೇಟ್ ಗ್ರೇನ್ ಸೀಡ್ಸ್ ಫ್ರಮ್ ದರ್ ಸ್ಟಾಕ್ಸ್? ಈಗ ಮ್ಯಾಂಗೋ ಅಥವಾ ಗೋವಾ, ಚಿಕ್ಕೋಣ ಮತ್ತೆ ಮ್ಯಾಂಗೋ ಹಣ್ಣು ನೀವು ಸಪರೇಟ್ ಮಾಡ್ರಿ, ಗಿಡದಿಂದ ನೀವು ತೆಗಿತೀರಾ, ಅದು ದೊಡ್ಡದಿರುತ್ತೆ. ಇಟ್ ಈಸ್ ವೆರಿ ಈಸಿ. ಅದನ್ನ ನಾವೇನ್ ಮಾಡಬಹುದು, ಸಪರೇಟ್ ಮಾಡಬಹುದು. ಅದೇ ರೀತಿ ಸ್ಮಾಲ್ ಆ ಒಂದು ಸೀಡ್ಸ್ ಇರ್ತಕ್ಕಂಥದ್ದು ನೀವು ಯಾವ ರೀತಿ ಸಪರೇಟ್ ಮಾಡ್ತೀರಾ? ಆ ಒಂದು ಬಂಡಲ್ಗಳಲ್ಲಿ, ಗೊಂಚಲುಗಳಲ್ಲಿ ಇರ್ತಕ್ಕಂಥ ಪ್ಯಾಡಿ ಆಗಿರ್ಬೋದು, ವೀಟ್ ಆಗಿರ್ಬೋದು, ಆ ಒಂದು ಸೀಡ್ಸ್ ಗಳನ್ನ ಯಾವ ರೀತಿ ಪಿಕ್ ಮಾಡ್ಲಿಕ್ಕೆ, ಸೋ ಮೆನಿ ಹಂಡ್ರೆಡ್ಸ್ ಲ್ಯಾಕ್ಸ್ ಟುಗೆದರ್ಸ್ ಆಫ್ ದ ಸೀಡ್ಸ್ ಆರ್ ದೇರ್. ಸೊ ದ ಪ್ರಾಸೆಸ್ ಇಟ್ ಈಸ್ ಯೂಸ್ ಟು ಸಪರೇಟ್ ದ ಗ್ರೇನ್ ಫ್ರಮ್ ದ ಸ್ಟಾಕ್ಸ್. ಆ ಸ್ಟಾಕ್ಸ್ ಇಂದ ನಾವು ಗ್ರೇನ್ ಅನ್ನ ಸಪರೇಟ್ ಮಾಡೋ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ, ಥ್ರೆಶಿಂಗ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಫ್ರೀ ಫ್ರಮ್ ದ ಸೀಡ್ಸ್. ಈಗ ನಾವ್ ಏನಾಗ್ತವು, ಆ ಬೀಜಗಳಿಂದ ಏನಾಗ್ತೈತಿ, ತೆನೆಯಲ್ಲಿ ಏನಾಗ್ತೈತಿ, ಸಪರೇಟ್ ಆಗ್ತೈತಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಥ್ರೆಶಿಂಗ್ ಅಂತ ಕರಿತೀವಿ. ಫಿಗರ್ 5.4 ರೈತ ಯಾವ ರೀತಿ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಒಂದು ಅಂಡ್ ಆಲ್ಸೋ ಮಷಿನ್ ಆರ್ ಆಲ್ಸೋ ಯೂಸ್ ಟು ಥ್ರೆಶ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ದ ಗ್ರೇನ್. ಇನ್ನೂ ಕೂಡ ಲಾರ್ಜ್ ಇದ್ರೆ ನೀವು ನೋಡಿರ್ತೀರ, ಹೊಲಗಳಲ್ಲಿ ಮಷಿನ್ ಗಳನ್ನ ಯೂಸ್ ಮಾಡ್ತಿರ್ತಾರೆ ಸಪರೇಟ್ ಮಾಡ್ಲಿಕ್ಕೆ. ಅಂಡ್ ನೆಕ್ಸ್ಟ್ ಒನ್ ವಿನ್ನೋಯಿಂಗ್. ವಿನ್ನೋಯಿಂಗ್ ಅಂದ್ರೆ ಇಲ್ಲಿ ನೋಡ್ರಿ, ನಾವು ಏನೇನ್ ನೋಡಿದ್ವಿ, ಹ್ಯಾಂಡ್ ಪಿಕ್ಕಿಂಗ್ ಫಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್ ಯಾವುದು, ಥ್ರೆಶಿಂಗ್, ಥರ್ಡ್ ಮೆಥಡ್ ವಿನ್ನೋವಿಂಗ್. ದಿಸ್ ಮೆಥಡ್ ಆಫ್ ಸಪರೇಟಿಂಗ್ ಕಾಂಪೋನೆಂಟ್ಸ್ ಆಫ್ ದ ಮಿಕ್ಸ್ಚರ್ ಇಸ್ ಕಾಲ್ಡ್ ಆಸ್ ವಿನ್ನೋವಿಂಗ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಸ್ಯಾಂಡ್ ಮತ್ತೆ ಸ್ಟಾರ್ಡಸ್ಟ್ and fall at some places is their component blows away, the wind managed to separate these two components. For example, ಈಗ ಇಲ್ಲಿ ಒಂದು ಮಹಿಳೆ ಏನ್ ಮಾಡ್ತಾ ಇದ್ದಾಳೆ, ಮೇಲಿನಿಂದ ಆ ಒಂದು ದೊಡ್ಡ ದೊಡ್ಡ ರಾಶಿ ಹಾಕಿರ್ತಕ್ಕಂಥವುಗಳನ್ನ ಏನ್ ಮಾಡ್ತಾ ಇದ್ದಾಳೆ, ಒಂದು ಮರವನ್ನ ಹಿಡ್ಕೊಂಡು ಕ್ಲೀನ್ ಅನ್ನ ಮಾಡ್ತಾ ಇದ್ದಾಳೆ. ಈ ರೀತಿ ನಾವು ವಸ್ತುಗಳನ್ನ ಸಪರೇಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ವಿನ್ನೋವಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಸಮ್ ಮೆಥಡ್ಸ್ ಆಫ್ ರಿಮೂವಿಂಗ್ ದ
sand and dust from that materials. ಗಾಳಿಗೆ ಏನಾಗ್ತೈತವು ಹಾರ ಹೋಗ್ತತಿ, ಗಾಳಿಗೆ ಏನ್ ಮಾಡ್ತೈತಿ, ಲೈಟ್ ಇರ್ತಕ್ಕಂಥ ಪಾರ್ಟಿಕಲ್ಸ್ ಹಾರಿ ಹೋಗ್ತೈತಿ, ಗಟ್ಟಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಏನ್ ಮಾಡ್ತೈತಿ ಆ ಮರದಲ್ಲಿ ಹಂಗೆ ಉಳಿತೈತಿ. ನೋಡ್ರಿ ಅದೇ ರೀತಿ ಉಸುಕನ್ನ ಕೂಡ ಏನ್ ಮಾಡ್ತಾರೆ, ಸಪರೇಟ್ ಮಾಡ್ತಾರೆ. ಫಿಲ್ಟರ್ ಮಾಡ್ಬೇಕಂದ್ರೆ ಅದು ಒಂದು ಜಡಿ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಅವನು ಸಲ್ಕೆ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾನೆ, ಅದು ಕೆಳಗಡೆ ಏನಾಗಿರ್ತೈತಿ, ಕೆಳಗೆ ಹೋಗಿರ್ತೈತಿ ಅದು. ಸೊ ದೀಸ್ ಆರ್ ದ ಸಮ್ ಮೆಥಡ್ಸ್ ಆಫ್ ದ separation techniques. Next, sieving. Sieving means sometimes you may wish to prepare a dish with a flour. We need to remove the impurities and bran that may be presented in it. What do? We use a sieve and pour into the flour into. For example, sieving allows the fine flour particles to pass through the holes of the sieve while bigger impurities remain on the sieve. In a flour, small impurities like husk and stones removed from the wheat before grinding it. Usually, a bag full of wheat is poured on a slanting sieve. The sieving removes pieces of stones, stacks, and husk, and may still remain with the wheat after crushing and winnowing. For ಇವ್ರೇನ್ ಕೊಟ್ಟಿದ್ದಾರಪ್ಪ ಒಂದು ಪಾಯಿಂಟ್, ನೀವು ಗೋಧಿ ಹಿಟ್ಟನ್ನ ಯಾವ ರೀತಿ ಕ್ಲೀನ್ ಮಾಡ್ತೀರಾ, ಆಮೇಲೆ ಜೋಳದ ಹಿಟ್ಟನ್ನ ಯಾವ ರೀತಿ ಕ್ಲೀನ್ ಮಾಡ್ತೀರಾ, ಸೊ ಆ ಹಸ್ಕ್ ಮತ್ತೆ ಆ ಒಂದು ಸ್ಟೋನ್ಗಳು ಯಾವ ರೀತಿ ಅದರಲ್ಲಿ ಇರ್ತವೆ ನೋಡ್ರಿ. ಈಗ ಜಲ್ದಿ ಹಿಡಿತಿರ್ತೀರಿ ನೀವು, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಹಿಟ್ಟನ್ನ ನೀವು ಮನೆಯಲ್ಲಿ ಆ ಒಂದು ಜಲ್ದಿ ಹಿಡಿಬೇಕಂದ್ರೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ, ಅದಕ್ಕೆ ನಾವೇನಂತ ಕರಿತೀವಿ, ಸೀವಿಂಗ್ ಪ್ರಾಸೆಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, sedimentation, decantation and filtration. So these are the most important techniques or separation techniques in this chapter. When heavier component in a mixture settles after water is added to it, the process is called as sedimentation. ನೋಡ್ರಿ, ದೊಡ್ಡ ದೊಡ್ಡ ವೆಸಲ್ ಗಳಲ್ಲಿ ನೀವೇನ್ ಮಾಡ್ತೀರಾ, ಪಾರ್ಟಿಕಲ್ಸ್ ಗಳನ್ನ ಸಪರೇಟ್ ಮಾಡ್ಲಿಕ್ಕೆ when heavier component in a mixture settles after water is added to it. ಒಂದು ಯಾವುದೋ ಮಟೀರಿಯಲ್ಸ್, ದೊಡ್ಡ ದೊಡ್ಡ ಮಟೀರಿಯಲ್ಸ್ಗೆ ನೀರನ್ನ ನೀವು ಆಡ್ ಮಾಡ್ರಿ, ಆ ಒಂದು ಕೆಳಗಡೆ ಏನಾಗ್ತೈತಿ ಹಂಗೆ ಸಾಲಿಡ್ ಪಾರ್ಟಿಕಲ್ಸ್ ಹಂಗೆ ಉಳಿತಾವ, ಹೆವಿಯರ್ ಪಾರ್ಟಿಕಲ್ಸ್ ಹಂಗೆ ಉಳಿತಾವು. ಸೊ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಸೆಡಿಮೆಂಟೇಷನ್. ವೆನ್ ವಿ ಆಡ್ ದ water to that heavier particles, that heavier particles are settled down, that process is called as sedimentation. Next, decantation. When the water along with the dust is removed, the process is called decantation. ಈಗ ನಾವು ಹೊರಗಡೆ ಹಾಕ್ಬೇಕಾಗಿತ್ತು, ಫಾರ್ ಎಕ್ಸಾಂಪಲ್ ಒಂದು ಮಣ್ಣು ಇರುತ್ತೆ, ಆ ಒಂದು ಮಣ್ಣಲ್ಲಿ ನಾವು ಒಂದು ನೀರನ್ನು ಹಾಕ್ತಿವಿ, ಮೇಲ್ಗಡೆ ಇರ್ತಕ್ಕಂಥ ಹೊಲಸನ್ನ ನಾವು ಹೊರಗಡೆ ಹಾಕ್ಬೇಕಾಗಿರ್ತಿ, ಕೆಳಗಡೆ ಗಟ್ಟಿ ಮಣ್ಣು ಹಂಗೆ ಇರ್ಬೇಕಾಗ್ತೈತಿ. ಅದ್ರ ಸಲ ನಾವೇನ್ ಮಾಡ್ತೀವಿ, ಆ ಮಣ್ಣಿನ ಜೊತೆ ವಾಟರ್ನ ಕೂಡ ನಾವೇನ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಡಿಕ್ಯಾಂಟೇಷನ್. ವಿ ರಿಮೂವಿಂಗ್ ದ ವಾಟರ್ ವಿತ್ ದ ಹೆಲ್ಪ್ ಆಫ್ ಡಸ್ಟ್. ದಟ್ process is called as decantation process. So ನೀವೇನೇನ್ ಮಾಡಿದ್ರಿ, sedimentation process ಅನ್ನ ನೋಡಿದ್ರಿ, decantation process ಅನ್ನ ನೋಡಿದ್ರಿ, and the last one, the filtration ಅಂದ್ರೆ ಇನ್ನೂ ಕೂಡ ಕೆಲವೊಂದಿಷ್ಟು ಅದನ್ನ ಎರಡು ಮಾಡಿದ್ರು ಕೂಡ ಕೆಲವೊಂದಿಷ್ಟು ಲಿಕ್ವಿಡ್ ಪಾರ್ಟಿಕಲ್ಸ್ ಹಂಗೆ ಇರುತ್ತೆ. ಆ ಲಿಕ್ವಿಡ್ ಪಾರ್ಟಿಕಲ್ಸ್ ನಾವು ಸಪರೇಟ್ ಮಾಡ್ಬೇಕಂದ್ರೆ ಮತ್ತೆ ನಾವೇನ್ ಮಾಡ್ಬೇಕು, ಫಿಲ್ಟರ್ ಅನ್ನ ಮಾಡಬೇಕು. ಫಿಲ್ಟರ್ ಥ್ರೂ ದ ಫಿಲ್ಟರ್ ಪೇಪರ್ ಆರ್ that did all the tea leaves remain in the strainer. This process is called filtration. For example, ಈಗ ನೀವು ಟೀ ಮಾಡ್ತಿರ್ತೀರಾ, ಟೀ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ತೀರಾ, ಟೀ ಸೋಸ್ತೀರಾ. ಓಕೆ, ಟೀ ಸೋಸೋದಂದ್ರೆ ನಾವೇನಂತ ಕರಿತೀವಿ, ಫಿಲ್ಟ್ರೇಷನ್ ಅಂತ ಕರಿತೀವಿ. ಟೀ ಸೋಸ್ತಾರ್ದ ಹಂಗೆ ಕುಡಿತೀರಾ, ನೀವು ಟೀ ಮಾಡಿ ಚಹಾ ಪುಡಿ ಮತ್ತೆ ಸಕ್ಕರೆ ಮತ್ತೆ ಹಂಗೆ ಇರುತ್ತೆ ಹಂಗೆ ಕುಡಿತೀರಾ? ನೋ. ಸೊ that process is called as filtration process. So like this you have, and another 2 points they have given. ಮತ್ತೆ ಯಾವ ಕೊಟ್ಟಿದ್ದಾರಪ್ಪ ಅಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ಪ್ರೊಸೆಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಯಾವ ಕೊಟ್ಟಿದ್ದಾರೆ ಅಂದ್ರೆ ಫಿಲ್ಟ್ರೇಷನ್ ಯೂಸಿಂಗ್ ಎ ಫಿಲ್ಟರ್ ಪೇಪರ್ ಅನ್ನು ಕೂಡ ನಾವು ಏನ್ ಮಾಡಬಹುದು, ಸಾಯಿಲ್ ಟೆಸ್ಟಿಂಗ್ ಲ್ಯಾಬೋರೇಟರಿ ನಾವು ಏನ್ ಮಾಡ್ತಾರೆ, ಆ ಒಂದು ಫಿಲ್ಟರ್ ಪೇಪರ್ ಅನ್ನ ಯೂಸ್ ಮಾಡ್ತಾರೆ. ನೋಡ್ರಿ, ಯಾವ ರೀತಿ ಕ್ಯಾನಲ್ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಫಿಗರ್ 9.9, 5.9 ಅಂಡ್ 5.10. 5.10 ನಲ್ಲಿ ಫಿಲ್ಟರ್ ಪೇಪರ್ ಅನ್ನ ಯೂಸ್ ಮಾಡಿದ್ದಾರೆ. 5.9 ಅಲ್ಲಿ ಫಿಲ್ಟರ್ ಪೇಪರ್ ಟು ಮೇಕ್ ಎ ಕೋನ್. ಸೊ ಸ್ಮಾಲ್ ಫ್ಲಾಸ್ಕ್ ಅಲ್ಲಿ ಏನ್ ಮಾಡಿದ್ದಾರೆ, ಆ ಒಂದು ಇದನ್ನ ಕೊಟ್ಟಿದ್ದಾರೆ, ಫಿಲ್ಟರ್ ಪೇಪರ್ ಅನ್ನ ರೌಂಡ್ ಮಾಡಿ ಆಮೇಲೆ ಫಿಲ್ಟರ್ ಅನ್ನ ಮಾಡ್ತಾರೆ. ಸೊ ದಿಸ್ ಈಸ್ ದ ಸಮ್ ಫಿಲ್ಟರಿಂಗ್ ಟೆಕ್ನಿಕ್ಸ್. ಅಂಡ್ ಎವಾಪರೇಷನ್ ಅಂದ್ರೆ, ಸೊ ದ ಕನ್ವರ್ಷನ್ ಆಫ್ ವಾಟರ್ ಇಂಟು ವೇಪರ್ ಇಸ್ ಕಾಲ್ಡ್ ಆಸ್ evaporation. This process of evaporation takes place continuously wherever water is
ಪ್ರೆಸೆಂಟ್. ನೋಡ್ರಿ, ಆ ಒಂದು ಯಾವುದೇ ಒಂದು ಬೀಕರ್ ನಲ್ಲಿ ಅಥವಾ ಯಾವುದೋ ಒಂದು ವಸ್ತುವಿನಲ್ಲಿ ಈಗ ನೀರಿನ ಅಂಶ ನಾವು ಹೋಗ್ಬೇಕಪ್ಪ. ಈಗ ರೈಸ್ ಮಾಡ್ತಾ ಇರ್ತೀರಿ, ನೀವು ರೈಸ್ ಮಾಡ್ಬೇಕಂದ್ರೆ ನೀರು ಕುದಿತಾ ಇರುತ್ತೆ, ನೀವು ಹೀಟ್ ಬಾಯ್ಲ್ ಮಾಡ್ದಂಗೆಲ್ಲ ಏನಾಗ್ತೈತಿ, ಆ ಒಂದು ನೀರು ಆವಿಯಾಗಿ ಹೋಗ್ಬಿಡ್ತೈತೆ. ಅಲ್ಲಿ ಎಷ್ಟೋ ನೀವು ನೀರು ಹಾಕಿರ್ತೀರ, 1 ಲೀಟರ್ ಅಥವಾ ಎಷ್ಟೋ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕಿರ್ತೀರ, ನೀರ್ ಹಂಗೆ ನಿಂತ್ಕೊಂಡಿರ್ತೈತಿ, ಬಾಯ್ಲ್ ಆಗ್ತಿರ್ತೈತಿ ರೈಸ್. ಆ ಒಂದು ಬಾಯ್ಲ್ ಆದ ತಕ್ಷಣ ನೀರ್ ಏನಾಗ್ಬಿಡ್ತೈತಿ, ಆವಿಯಾಗಿ ಹೋಗ್ಬಿಡ್ತೈತಿ. ಕೆಳಗಡೆ ಏನಾಗ್ತೈತಿ, ರೈಸ್ ಅಷ್ಟೇ ಉಳಿತೈತಿ, ಗಟ್ಟಿ ಪಾರ್ಟಿಕಲ್ಸ್ ಹಂಗೆ ಉಳಿತೈತಿ. ಸೊ ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಆಸ್ ಎವಾಪರೇಷನ್. ಅದಕ್ಕೆ ಏನಂತ ಕರಿತೀವಿ, ದ ಪ್ರಾಸೆಸ್ ಆಫ್ ರಿಮೂವಿಂಗ್ ಆಫ್ ಕನ್ವರ್ಷನ್ ಆಫ್ ವಾಟರ್ ಇನ್ಟು ವೇಪರ್. ವಾಟರ್ ಇಸ್ ಕನ್ವರ್ಟೆಡ್ ಇಂಟು ವೇಪರ್, ದಟ್ ಈಸ್ ಕಾಲ್ಡ್ ಆಸ್ ಎವಾಪರೇಷನ್ ಅಂತ ನಾವು ಕರಿತೀವಿ. ಸೊ ಓನ್ಲಿ ನೀವು 6th ಕ್ಲಾಸ್ ಅಲ್ಲಿ ಸಮ್ ಡೆಫಿನಿಷನ್ಸ್ ಗಳನ್ನ ಯಾವ ರೀತಿ ಎವಾಪರೇಷನ್ ಆಗ್ತೈತಿ ಅನ್ನೋದು ನೀವು ಕಲ್ಕೊಳ್ರಿ. ಮತ್ತೆ ಹೈಯರ್ ಕ್ಲಾಸಸ್ ಅಲ್ಲಿ ಅದರದ್ದು ಫರ್ದರ್ ಪ್ರೊಸೆಸ್ ಗಳನ್ನ ನೀವೇನ್ ಮಾಡ್ತೀರಿ, ಕಲಿತೀರಿ. ಯೂಸ್ ಆಫ್ ಮೋರ್ ದನ್ ಒನ್ ಮೆಥಡ್ ಆಫ್ ಸಪರೇಷನ್. ಅಂಡ್ ನೆಕ್ಸ್ಟ್ ಇದರಲ್ಲಿ ಏನ್ ಹೆಡಿಂಗ್ ಕೊಟ್ಟಿದ್ದಾರೆ, ಇದರಲ್ಲಿ ಏನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಕಂಡೆನ್ಸೇಷನ್ ಅಂತ ಒಂದು ಪ್ರಾಸೆಸ್ ಇದೆ. ಓಕೆ, ದ ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇಂಟು ಲಿಕ್ವಿಡ್. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಅದೇ ಒಂದು ಹೀಟ್ ಇರುತ್ತೆ, ಆ ಒಂದು ಹೀಟ್ಗೆ ನೀವೇನಾದ್ರೂ ಕೂಲ್ ಮಾಡಿದ್ರಪ್ಪ ಅಂದ್ರೆ ಅದು ಏನಾಗ್ತೈತಿ, ನೀರ್ ಆಗ್ತೈತಿ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತೈತಿ. ಅದಕ್ಕೆ ನಾವ್ ಏನಂತ ಕರಿತೀವಿ, ದ ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇಂಟು ದ ಲಿಕ್ವಿಡ್. ಆ ವಾಟರ್ ವೇಪರ್ ಇದನ್ನ ಕೂಲ್ ಮಾಡಿದ್ರೆ ಮತ್ತೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತೈತಿ. ಸೊ ದಟ್ ವಾಟರ್ ವೇಪರ್ ಇಸ್ ಕನ್ವರ್ಟ್ಸ್ ಇಂಟು ದ ವೇಪರ್, ದಟ್ ಈಸ್ ಕಾಲ್ಡ್ ಆಸ್ ಕಂಡೆನ್ಸೇಷನ್ ಪ್ರಾಸೆಸ್. ನೋಡ್ರಿ, ಇವಾಪರೇಷನ್ ಅಂದ್ರೆ ವಾಟರ್ ಇದ್ದಿದ್ದು ವಾಟರ್ ವೇಪರ್ ಆಗತೈತಿ. ಸೊ ವಾಟರ್ ಇಸ್ ಕನ್ವರ್ಟೆಡ್ ಇಂಟು ದ ವೇಪರ್, ವೆಪರೈಸೇಷನ್, ಅದಕ್ಕೆ ಇವಾಪರೇಷನ್ ಅಂತ ನಾವು ಕರಿತೀವಿ. ಜಸ್ಟ್ ಯು ಹ್ಯಾವ್ ಸೀನ್, ಸೊ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ಇಂಟು ವೇಪರ್, ಇಟ್ ಈಸ್ ಕಾಲ್ಡ್ ಆಸ್ ಇವಾಪರೇಷನ್, ಆವಿಯಾಗುವುದು. ಇಲ್ಲಿ ನಾವೇನಂತ ಕರಿತೀವಿ, ಇದಕ್ಕೆ ಕಂಡೆನ್ಸೇಷನ್ ಅಂತ ಕರಿತೀವಿ. ದ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇಂಟು ಇಟ್ಸ್ ಅ ಲಿಕ್ವಿಡ್ ಫಾರ್ಮ್, ದಿಸ್ ಈಸ್ ಕಾಲ್ಡ್ ಆಸ್ condensation. Okay, and the next one, ಮತ್ತೆ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ the last point, the more salt can be dissolved in the amount of water had to be taken, the solution is now said to be saturated. Okay, saturated and unsaturated solution ಅಂತ ಕೊಟ್ಟಿದ್ದಾರೆ. dissolving salt in water. ಈ ನೋಡ್ರಿ, ನೀವೊಂದು ಬಿಕರ್ ಅಲ್ಲಿ ಆ ಒಂದು ವಾಟರ್ ತಗೊಳ್ರಿ, ಆ ವಾಟರ್ ಅಲ್ಲಿ ಏನ್ ಮಾಡ್ರಿ, ಉಪ್ಪನ್ನ ಹಾಕ್ರಿ. ಉಪ್ಪು ಹಾಕಿದ್ರೆ ಏನಾಗ್ತೈತಿ, ಫುಲ್ ಕರಗ್ತೈತಿ. ದಟ್ ಈಸ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ಇದಕ್ಕೆ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ವಾಟ್ ಈಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಬರೀರಿ, ಫುಲ್ ಡಿಸಾಲ್ವ್ಡ್ ಇನ್ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಡಿಸಾಲ್ವ್ಡ್ ಇನ್ ದಟ್ ಸಾಲ್ವೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ವಾಟರ್ ಉಪ್ಪು ಏನ್ ಮಾಡ್ತೈತಿ, ನೀರಿನಲ್ಲಿ ಕರಗ್ತೈತಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಓಕೆ, ಇಲ್ಲಿವರೆಗೂ ನೀವು 6ನೇ ಕ್ಲಾಸಿನ 5ನೇ ಚಾಪ್ಟರ್ ಆಗಿರ್ತಕ್ಕಂತಹ ಸಪರೇಷನ್ ಆಫ್ ಮೆಥಡ್ ಅನ್ನ ನೀವೇನ್ ಮಾಡಿದ್ರಿ, ಒಂದು ಬ್ರೀಫ್ ಆಗಿ ಡಿಸ್ಕಷನ್ ಅನ್ನ ನಾವು ಮಾಡಿದ್ವಿ. ಇನ್ನೂ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ರೆ, ಸೊ ಪ್ಲೀಸ್ ಪುಟ್ ದ ಕಮೆಂಟ್ಸ್ ಆನ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ subscribe my channel and send that link to your 6th class friends. Okay, thank you one and all.